ಏ ಬೆಣ್ಣೆ ಸಂತಮ್ಮ ಬತ್ತಳೆ ಅಂತೀಯ ಮನೆಯಾಳಿ ನಾನು ಹುಡಿಕೊಂಡು ನಾನೇನೋ ಬರೋಕ್ಕಿಲ್ಲ ಅಂತ ಅನಿಸ್ತದ ನನಗೇನು. ಬಂದಿದ್ರೆ ಅವಳು ನನ್ನ ಕಾಲು ಬೀಳಬೇಕು, ನಾನು ಹಾಕೊಂಡು ಅವಳಿಗೆ ಸರಿಯಾಗಿ ಬೆಂಡು ಎತ್ತಬೇಕು. ಆವಾಗ ಏನು ನನಗೆ ಸಮಾಧಾನ ಆಗೋದು ನನಗಂತೂ. ಈ ಮನೆಯಾಳಿ ಎಲ್ಲಿ ಬತ್ತಾಳ ಬಾ ನಾನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮುಂದಿದ್ರೆ ಒಂದು ಆಟ ಆಡಿಸ್ತಿದ್ದೆ. ಅಲ್ಲ ಕಣಮ್ಮ, ನಾನು ಹಾಕಿರೋ ಪಿಲ್ಲನ್ಗೆ ಬರ್ದ ಇನ್ನೇನು ಮಾಡ್ತಾಳೆ, ಬಂದೇ ಬತ್ತಾಳೆ ಸುಮ್ಕಿರು. ಅವಳನ್ನ ಮಾಕೋಕಿಷ್ಟು ಬೆಂಕಿ ಹಾಕೋ ದುಡ್ಡು ಅಂದರೆ ಸತ್ ತುಡ್ತಾಳೆ ಅವಳು. ದುಡ್ಡು 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 ಅಂತ ಹೇಳ್ಬಿಟ್ಟು ಅಂತದ್ರಾಗ ನಿನಗೆ ಅಷ್ಟೊಂದು ಲಕ್ಷ ಬಂದೈತೆ ಅಂತ ಹೇಳಿದ್ರೆ 50 ಲಕ್ಷ 60 ಲಕ್ಷ ಅಂದರೆ ಬರೋಕ್ಕಿಲ್ವಾ? ಬಂದೇ ಬತ್ತಾಳೆ, ನೀನು ಸುಮ್ಕಿರು. ನೋಡಿವಂತೆ ನಾನು ಏನಂದೆ ಬೆಣ್ಣೆ ಸಂತಮ್ಮ ಏನಂದ್ಲು ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಏನೇ ಗೊತ್ತಾಯ್ತದೆ ನೋಡೋಣ. ಅವಳು ಬರಬೇಕು, ನನ್ನ ಕಾಲಿಗೆ ಬೀಳಬೇಕು. ನನಗೆ ಎಷ್ಟು ಮೋಸ ಮಾಡೋಳು, ನಾನು ಅವಳಿಗೆ ಹಂಗೆ ಮಾಡಬೇಕು. ನನ್ನ ಮಗ ಸಂದಕ್ಕಿರೋದು ನನ್ನ ಕಣ್ಣಾರೆ ಸಾಯೋದ್ರೊಳಗಡೆ ನೋಡಬೇಕು. ಅದೇ ನೀಯ ನೋಡು ನನ್ನ ಕೊನೆ ಆಸೆ ಅಂತ ಹೇಳಿದ್ರೆ ಆಯ್ತದೆ. ಸುಮ್ಕಿರಿ, ಎಲ್ಲ ಆಯ್ತದೆ, ಸುರೋಯ್ತದೆ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ದೇವರು ಟೇಮ್ ಅಂತೂ ಒಬ್ಬೊಬ್ರಿಗೆ ಒಂದೊಂದು ಟೇಮ್ ಕೊಟ್ಟೆ ಕೊಡ್ತಾನೆ. ಈ ಮನೆಯಾಳಿಗೆ ಬುದ್ಧಿ ಕಲ್ಸಕ್ಕಂತೂ ಇವಾಗ ಒಳ್ಳೆ ಟೇಮು. ಎಲ್ಲ ನಿನ್ನಿಂದನೇ ಶಾಂತಮ್ಮ, ಇಲ್ಲ ಅಂತ ಹೇಳಿದ್ರೆ ಆಗ್ತಿತ್ತ ಹೇಳು. ನೀನೆಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಮಾಡಿಕೊಟ್ರಸಕ್ಕೆ ಒಂಚೂರು ಪಿಲಾನ್ ಮಾಡಿಕೊಟ್ಟಿದ್ದಕ್ಕೆ ಸೊರೋಯ್ತು. ಅದಕ್ಕೆ ನೋಡೋಣ ಬತ್ತಾಳೇನು. ಇಲ್ಲಿಗೆ ಕರ್ಕೊಬತ್ತ ನನ್ನ ಮಗ ಹೇಳವನಿ. ಬಂದ್ರಂತೂ ಕಣಮ್ಮ ಹಾಕ್ಕೊಂಡು ಬೆಂಡು ಎತ್ತುಬಿಡು, ಬುಡ್ಲೇ ಬೇಡ ಮನೆಯಾಳಿನ ಹಾಕ್ಕೊಂಡು ಹಳೆ ದ್ವೇಷ ಎಲ್ಲ ತೀರಿಸ್ಕೊಬಿಡು. ಆಮೇಲೆ ಸಮಾಧಾನ ಆಯ್ತದೆ. ಹಂಗೆ ಮಾಡ್ತೀನಿ ರೀ. ನಿಮ್ಮಮ್ಮ ಸಿಗ್ತಾಳೆ ಅಂತ ಹೇಳ್ತೀರಾ? ಸಿಗ್ತಾಳೆ ತಾನೇ? ಅಯ್ಯೋ ಇಲ್ಲೇ ಎಲ್ಲ ಕುಂತಿರ್ತದೆ ಬಾ ಹುಡ್ಕ ನಮ್ಮಮ್ಮ. ನೋಡು ನೀನು ನಮ್ಮಮ್ಮನೆಲ್ಲ ಕೇಟ್ ಹಾಕಿದ್ರು ಬಿಡು ಅಂತ ಸುಮ್ಮನಿದ್ರೆ ನಿಂಗೆ ಒಂದು 55-60 ಲಕ್ಷ ಸಿಗ್ತದೆ. ಇಲ್ಲ ಬಿಡು ಹಂಗೆ ಹಿಂಗೆ ಅಂತ ನೀನು ಏನಾರ ಜಂಬದ ಕೊಡಿತಾರೆ ಜಂಬ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಕತೆ ಹಂಗೆ ನೀ ಮುಗಿದೋಯ್ತು ತನಕ ದುಡ್ಡೆಲ್ಲನೂ ಹೊಂಟೋಯ್ತದೆ. ಸರಿನಾ? ಅಯ್ಯೋ ನನಗೆ ಗೊತ್ತಿಲ್ವೇ ಯಾವ್ಯಾವ ಟೈಮಾಗಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೇನು ಹೇಳ್ಕೊಡಕ್ಕೆ ಗೊತ್ತಿರಲ್ಲ. ನನಗೂ ಸಂದಾಗ ಗೊತ್ತೇಳಿ. ಗೊತ್ತಿಲ್ಲದೆ ಇನ್ನೇನು ಏನೋ ಅವಾಗೆಲ್ಲ ಏನೋ ಸಿಟ್ಟು ಬಂದಾಗ ಹಂಗೆ ಮಾತಾಡಿದ್ದೀನಿ ಬಿಟ್ರೆ ಇವಾಗೆಲ್ಲನೂ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಯಾವ್ಯಾವ ಟೈಮಾಗೆ ಹೆಂಗೆ ಮಾತಾಡಬೇಕು, ದುಡ್ಡೆಲ್ಲೆಲ್ಲಿಂದ ಬರ್ತದೋ ಅವಾಗ ಹೆಂಗೆ ಬದಲಾಗಬೇಕು ಅಂತ ಕಲ್ತ್ಬಿಟ್ಟಿದ್ದೀನಿ. ನೋಡಿರಿ ಸರ್ನ ಹೋಗಿ ಅತ್ತೆನ ಕರ್ಕೊಂಡು ಮನೆಗೆ ಬಂದುಬಿಡೋಣ. ಒಂದು ಚೂರು ವಿಷಯ ಏನಾದ್ರೂ ಆ ಪೊದ್ದಿ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ಆ ಪೊದ್ದಿನೂ ಯಪ್ಪ ಡಿಂಗ್ ಡಾಂಗ್ ಅಂತ ಓಡ್ ಬಂದು ನಿಮ್ಮ ಅಮ್ಮನ ಎಳ್ಕೊಂಡು ಹೊಂಟೋಗ್ಬಿಡ್ತಾಳೆ. ಆಮೇಕಿಂದ ಅಷ್ಟೇ ನಿನ್ನ ಕತೆ. ಬನ್ನಿ ಹೋಗೋಣ ಸುಮ್ಕೆನೇನೆ. ಐತು ಬಾ ಮನೆಯಾಳಿ ನಿನಗೆ ಸರಿಯಾಗಿ ಮಾಡ್ತೀವಿ. ಬತ್ತಾರೆ ಬೆಣ್ಣೆ ಸಂತಮ್ಮ, ಬತ್ತವ್ರೆ. ಕೊನೆಗೂ ನನ್ನ ಮಗ ಕರ್ಕೊಂಡು ಬಂದೇ ಬುಟ್ಟ. ನಾನು ಹೇಳಿಲ್ವೇನಕ್ಕ, ದುಡ್ಡು ಅಂತ ಚರಂಡಿಗೆ ಬಿದ್ದಿರೋದನ್ನೇ ಬಾಸ್ಕೊಂಡು ಬಾಯ್ಕತ್ತಳೆ ಅಂತವಳವಳು. ಬತ್ತಾವಳೆ ಬಾರೇ ಮನೆಯಾಳಿ ಬಾ. ನಿನ್ನ ಕಾಲು ಬೀಳೋದು ನನ್ನ ಬೆಂಡೆತ್ತದು ಎಲ್ಲನೂ ನಾನು ಕಾಯ್ಕೊಂಡು ಕುಂತೀವಿ. ಯಾವಾಗ ಇವಳಿಗೆ ಸರಿಯಾಗಿ ದೊರಮ್ದೇಟ್ ಹಾಕ್ತೀನೋ ಅಂತ ಹೇಳ್ಬಿಟ್ಟು ಬಾ ಇವತ್ತೈತು ಬಾ ನನ್ನ ಕಾಲಿಗೆ ಬೀಳು. ಮದುವೆ ಆದಾಗಿಂದ ಇಲ್ಲಿ ಗಂಟನೂ ನನ್ನ ಕಾಲಿಗೆ ಬಿದ್ದೋಳಲ್ಲ ಏನೂ ಅಲ್ಲ. ಇವಾಗ ಬೀಳ್ತಿಯಲ್ಲ ಕಾಲ್ಗೆ, ಬಾ ಬೀಳ್ ಬಾ. ಅತ್ತೆ 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 ಬನ್ನಿ ಅತ್ತೆ, ಮನೆಗೆ ಬನ್ನಿ ಅತ್ತೆ. ನೀವು ಸುಮ್ಕೆ ನೀ ಹೆಂಗೆ ಬೇಜಾರು ಮಾಡ್ಕೊಂಡಿಲ್ಲ ಬಂದು ಕುಂತ್ಕೊಬಿಟ್ಟೋಣ ಕಣತ್ತೆ. ಬನ್ನಿ ಮನೆಗೆ ಹೋಗೋಣ. ಎದೊಳಿ ಮ್ಯಾಕೆ ನನಗದು ಯಾವ ಅಕ್ಕರ ಬಡ್ದಿತ್ತೋ ಯಾವ್ದಾರಿದ್ರೆ ಮುಚ್ಕೊಂಡಿತ್ತೋ ನಾ ಕಾಣಿ. ನನಗಂತೂ ನಾನಂತೂ ನಿಮ್ಮನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಟೆ ಕಣತ್ತೆ. ಅಯ್ಯೋ ನಂತರ ಬೇಜಾರಾಯ್ತೈತೆ ಕಣತ್ತೆ. ನನಗಂತೂ ಹೆಂಗೆ ಈಚೆ ಕಡೆ ಕಳಿಸ್ಬಿಟ್ನಲ್ಲ ನಿಮ್ಮನ್ನ ಅಂತ ಅವಾಗ ನನಗೇನೋ ತಲೆನಾಗ ಏನೋ ಮೆಟ್ಕೊಬಿಟ್ಟಿತ್ತು ಅಂತ ಅನ್ನಿಸ್ತದೆ ಕಣತ್ತೆ. ನೀವು ಶಾನೆ ಬೇಜಾರಾಗ್ಬಿಟ್ರಿ ಅಂತ ಅನ್ನಿಸ್ತದೆ ಕಣತ್ತೆ. ತೆಪ್ಪಾಯ್ತು ಕಣತ್ತೆ. ಆಮೇಕಿಂದ ರಾತ್ರಿ ಎಲ್ಲ ಕುಂತ್ರು ನಿಂತರು ನಿದ್ದೆನೇ ಇಲ್ಲ. ಅತ್ತೆನ ಹೆಂಗೆಲ್ಲ ನಾನು ಈಚೆ ಕಡೆ ಕಳಿಸ್ಬಿಟ್ನಲ್ಲಪ್ಪ ಅಯ್ಯೋಯ್ಯೋ ಅಂತ ಹೇಳ್ಬಿಟ್ಟು ಮನ್ಸ ಕೊರಗ್ತಾ ಇತ್ತು ಕಣತ್ತೆ. ತೆಪ್ಪು ಮಾಡ್ಬಿಟ್ಟು ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡು ಅರ್ಥ ಆಗಿದ ತಕ್ಷಣ ಓಡೋಡಿ ಬಂದ್ಬಿಟ್ಟೆ ನಾನಂತೂ. ಎದ್ದೊಳಿಯತ್ತೆ ಎದ್ದೊಳಿ ಮ್ಯಾಕೆ ಮನ್ಗೋಗನ ಎದ್ದೊಳಿ ನಿಮಗೆ ಅಂತ ಹೇಳ್ಬಿಟ್ಟು ಮಟನ್ ಸಾರು ಮಾಡಿಕ್ಕಿದ್ದೀನಿ. ವಾಟ್ ತುಂಬ ತಿನ್ನಿವ್ರಂತೆ ಅತ್ತೆ. ಎದ್ದೊಳಿ ಮ್ಯಾಕೆ ಇನ್ಮೇಲೆ ನಾವು ನೀವು ಸಂದಕ್ಕೇನೇ ಇರೋಣ. ಯಾವಳು ನಿಮ್ಮನ್ನು ನೋಡ್ಕೊಳ್ಳಿಲ್ಲ ಅಂದ್ರೂ ಹೋಗುತ್ತು ಬಿಸಾಕ್ಬಿಡಿ ಅತ್ತೆ. ನಾನಿದ್ದೀನಿ ನಿಮ್ಮ ಸೊಸೆ ಶಾರದಿ ಅವಳೆ ನಿಮ್ಮನ್ನು ನೋಡ್ಕೊತಾಳೆ. ಆ ಪೊದ್ದಿ ನೋಡ್ಕೊಂಡ್ರೆ ಎಷ್ಟು ನಿಮ್ಮನ್ನು ಬಿಟ್ರೆ ಎಷ್ಟು ನಾನಿದ್ದೀನಿ ಕಣತ್ತೆ. ಇನ್ನು ಮ್ಯಾಲೆ ಶಾರದಿನೇ ನಿಮ್ಮ ಮಗಳು ಅಂತ ಅನ್ಕೊಬಿಡಿ. ನಾನೇ ನಿಮ್ಮನ್ನು ನೋಡ್ಕೊತೀನಿ. ಎದ್ದೊಳಿ ಅತ್ತೆ ಮ್ಯಾಕೆ ಎದ್ದೊಳಿ ಸುಮ್ಕೇನಿಯ. ನನ್ನ ತೆಪ್ಪಾಯ್ತು ಎದ್ದೊಳಿ. ಹೋಗೆ ಬಾಯಿ ಮುಚ್ಕೊಂಡು ಹೋಗು. ನನಗೆ ಎಲ್ಗೂ ಬರೋಕ್ಕಿಲ್ಲ. ಅವನಾಗಿದ್ದಾಗಲಿ ಹೋಗಿದ್ದೋಗ್ಲಿ ನಾನಂತೂ ಒಂದು ಕ್ಷಣವೇ ಯಾರ ಮನೆಗೂ ಇರೋಕ್ಕಿಲ್ಲ. ನಾನಂತೂ ಬರೋದು ಇಲ್ಲ. ನನಗೇನು ಕಮ್ಮಿ ಆಗಿರೋದು ಎಲ್ಲ ಶಾನೇನಿ ಆಗೈತೆ. ನನಗಂತೂ ಏನು ಕಮ್ಮಿ ಆಗಿಲ್ಲ ನೋಡು. ನಾನಂತೂ ನಿಮ್ಮ ಮನೆಗೆ ಎಡ್ಗಲ್ಲಿ ಹೆಜ್ಜೆನೂ ಇಕ್ಕಿಲ್ಲ. ನನ್ನೇನಿಯ ಏನೋ ಬಿಟ್ಟಿ ಅಂತ ಹೇಳ್ಬಿಟ್ಟು ವಾಪಸ್ಸು ಊಟ ತಿನ್ನಕ್ಕೆ ಬಂದಿನಿ. ಬಿಟ್ಟಿ ಊಟ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಲ್ಲ ನಾನೇನು ಬರಗೆಟ್ಟು ಕೂಳಿಲ್ದಂಗೆ ಬಂದ್ಬಿಟ್ಟಿದ್ದೆ ನಾನೇನಾದ್ರೂ ಕಿತ್ತೋದು ಮಕ್ಕಳಿಷ್ಟು ಬೆಂಕಿ ಯಾಕ. ಏಯ್ ಮುಚ್ಕೊಂಡು ಹೋಯ್ತಾ ಇರಲೇ. ನಂದು ಐತೆ ತಿನ್ಕೋತೀನಿ. ನಾನು ರಾಣಿ ಥರ ಇರ್ತೀನಿ ನೋಡ್ತಾ ಇರು. ಏನು ಇವಳು ದೊಡ್ಡಿದು ಏನೋ ನನ್ನ ಮಗುನ ಹೆಂಡ್ತಿ ಅಲ್ವಾ. ಇಷ್ಟು ದಿನ ಎಲ್ಲ ಬ್ಯಾರನ ಮಕ್ಕಳು ಮನೆಗಿದ್ದೆ. ಈಗ ನಾನು ದೊಡ್ಡ ಮಗುನ ಮನೆಗಿರೋಣ ಅಂತ ಬಂದರೆ ಇಲ್ದಿರ ಆಟ ಎಲ್ಲ ಆಡ್ಬಿಟ್ಟು ನೀನು ನನ್ನ ಒದ್ದು ಹೊಡಿಸ್ಬಿಟ್ಟಲ್ಲ. ನಾನು ಬರೋಕ್ಕಿಲ್ಲ. ನೀನು ಏನು ಮಾಡಿದ್ರು ನಾನು ಬರೋಕ್ಕಿಲ್ಲ. ಏ ಏನ ಮಾಡ್ತಾ ಇದೀಯಾ? ಬೀಳೆ ಕಾಲು ಬೀಳೆ
ಒಂದೇ ಒಂದು ಕಿತ ಕಾಲು ಬಿದ್ಬಿಟ್ಟು ತಪ್ಪಾಯ್ತು ಅಂತ ಬೇಡ್ಕೊಳ್ಳಿ. ದುಡ್ಡು ದುಡ್ಡು 50 ಲಕ್ಷ ದುಡ್ಡು. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ. ಕ್ಷಮಿಸ್ಬಿಡಿ ಅತ್ತೆ, ನನ್ನ ಜೀವನ ಪಾವನ ಆಗೋಯ್ತದೆ ಅತ್ತೆ. ನಿಮ್ಮ ಸೇವೆ ಮಾಡೋದ್ರಲ್ಲೇ ನನ್ನ ಜೀವನ ಪಾವನ ಆಯ್ತದೆ ಕಣತ್ತೆ. ನೀವಿರ್ಬೇಕು ಕಣತ್ತೆ ಮನೆಗೆ. ಅಪ್ಪ ಅಮ್ಮ ಯಾರೂ ಇಲ್ಲ ಕಣತ್ತೆ ನಮಗೆ. ನೀವು ಸಹಾಯ ಮಾಡಲಿಲ್ಲ ಅಂತಂದರೆ ಹೆಂಗತ್ತೆ? ನಿಮ್ಮ ಸೇವೆ ಮಾಡೋ ಅವಕಾಶನ ಒಂದೇ ಒಂದ್ಸಲ ಕೊಡಿ ಅತ್ತೆ. ಇದೊಂದೇ ಒಂದ್ಸಲ ಅವಕಾಶ ಕೊಡಿ ಅತ್ತೆ, ಪ್ಲೀಸ್ ಅತ್ತೆ. ಇದೊಂದೇ ಒಂದ್ಸಲ. ನೀವಿಲ್ಲ ಅಂತ ಮಾತ್ರ ಅನ್ಬೇಡಿ ಅತ್ತೆ. ನೀವಿಲ್ಲ ಅಂತ ಹೇಳಿದ್ರೆ ನನಗಂತೂ ಭಾಳ ನೋವಾಯ್ತದೆ ಕಣತ್ತೆ. ಬಿಡೆನು ನಿಮ್ಮ ಪಾದ ಅತ್ತೆ, ಬಿಡೆನು ನಿಮ್ಮ ಪಾದ, ನೀವು ಕ್ಷಮಿಸುವ ತನಕ ಬಿಡೆನು ನಿಮ್ಮ ಪಾದ ಅತ್ತೆ, ಬಿಡೆನು ನಿಮ್ಮ ಪಾದ. ಏಯ್ ಎದಳು ಮೇಕೆ, ನಮ್ಮ ಮನೆಯಳಿ ಎದಳು, ಕಂಡಿವ್ನಿ ಎದಳು. ನೀನು ಸವಾಸನೇನಿಯ ನನಗೆ ಬೇಡ. ನೀನು ಹಿಂಗೆ ಕಾಲಿಗೆ ಬಿದ್ದ ತಕ್ಷಣ ಏನಿಯ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನನ್ನ ಮನ್ಸಾಗಿರೋ ಬೆಂಕಿ ಆರೋಗ್ಬಿಡ್ತದೆ ಅಂತ ಅನ್ಕೊಬಿಟ್ಟ. ಯಾವುದೇ ಕಾರಣಕ್ಕೂ ನನ್ನ ಮನ್ಸಾಗಿರೋ ಬೆಂಕಿ ನಿನ್ನ ಮ್ಯಾಗಿರೋ ದ್ವೇಷ ಆರೋಗೋಕಿಲ್ಲ. ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ದಲ್ಲ. ಅಪ್ಪ ಹೆಂಗೆ ಉರ್ದೋಯ್ತು ನನಗೆ. 4 ಜನದ ಮುಂದೆ ನನಗೆ ಮಾನ ಮರೋದಿ ಹೋಗಲಿಲ್ಲ ಅಂತ ಅನ್ಕೊಂಡ ಎಲ್ಲ ಆಡ್ಕೊಂಡು ಪಕ್ಕ ಆಡ್ಸ್ಕೊಂಡು ಹೋಗ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರ ಮುಂದೆ ಮೆಟ್ಟಾಗ ಹಾಕಿ ಇವಾಗ ಬಂದು ಕಾಲು ಹಿಡ್ಕೊಬಿಟ್ರೆ ನಂದೇನು ಮರುವದಿ ಉಳಿತೈತ ಹೇಳು. ನೋಡು ಎದ್ದೋಗು. ನೀನು ಈ ಕಳ್ನಾಟಕ ಎಲ್ಲನೂ ನಿನ್ನ ಮನೆಯಾಗಿಕ್ಕ. ನನ್ನ ಹತ್ರ ಇಕ್ಕಳಕ್ಕೆ ಬರಬೇಡ. ಇವು ನನ್ನ ಮಗನೂ ಅಲ್ಲ, ನೀನು ನನ್ನ ಸೊಸೆನೂ ಅಲ್ಲ. ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಪೊದ್ದಿ ಬಾ ಅಂತ ಹೇಳ್ಬಿಟ್ಟು ಆಗ್ಲೇನಿಯಾ ಬಂದು ಬಲ್ವಂತ ಮಾಡಿ ಕರೆದವಳಿ. ನಾನಂತೂ ಇವಾಗ ಪೊದ್ದಿ ಮನೆಗೆ ಹೋಗ್ಬೇಕು. ಸುಮ್ಮನೆ ಬಿಟ್ಬಿಡು. ಕೈ ಹಿಡ್ಕೊಂಡ್ರು ಅಷ್ಟೇ, ನನ್ನ ಕಾಲು ಹಿಡ್ಕೊಂಡ್ರು ಅಷ್ಟೇ. ನೀನು ಏನು ಮಾಡ್ರು ನಾನು ಬೋಗಕ್ಕಿಲ್ಲ. ಬಿಟ್ಬಿಡು. ನಡಿ ಸುಮ್ಕೆ ನೀನು ಎದೊಳೆ ಅತ್ತೆ. ಹಂಗೆ ಅನ್ಬೇಡಿ ಅತ್ತೆ. ನಿಮ್ಮ ಸೇವೆ ಮಾಡೋಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಷ್ಟೇ ಸಾಕು. ಒಂದೊಂದೇ ಒಂದು ಅವಕಾಶ ಬೇಕು ನನಗೆ. ಬೇರೆ ಇನ್ನೇನು ಕೇಳೋಕ್ಕಿಲ್ಲ ಕಣತ್ತೆ. ನಿಮ್ಮನ್ನು ಇದೊಂದೇ ಕಣತ್ತೆ ನಾನು ಕೇಳೋದು. ನಿಮ್ಮ ಕೈ ಮುಗಿತೀನಿ ಕಣತ್ತೆ. ನೀವು ಕಾಲಿಗೆ ಬೇಕಾದರೂ ಬೀಳ್ತಿದ್ದೀನಲ್ಲ ಕಣತ್ತೆ. ಕಾಲು ಹಿಡ್ಕೊಬಿಟ್ಟು ನೀನು ಬಿಡೋಕ್ಕಿಲ್ಲ ಕಣತ್ತೆ. ನಿಮ್ಮ ಸೇವೆ ಮಾಡೋಕೆ ಒಂದೇ ಒಂದು ಅವಕಾಶ ಕೊಡಿ ಕಣತ್ತೆ. ನನಗೂ ನನ್ನ ಗಂಡಂಗೆ ಒಂದು ಪಾವನ ಆಗ್ಬಿಡ್ಬೇಕು ಕಣತ್ತೆ. ನಿಮ್ಮ ಸೇವೆ ಮಾಡಿಬಿಟ್ಟು ಇದೊಂದೇ ಒಂದು ಅವಕಾಶ ಕೊಡಿ ಕಣತ್ತೆ. ಕೊಡಿ, ನಿಮ್ಮ ಕೈ ಮುಗಿತೀನಿ ಕೊಡಿ. ಎದ್ದೊಳೆ ಮ್ಯಾಕೆ, ಎದ್ದೊಳೆ ಅಂತ ಹೇಳಿದ್ನಲ್ಲ. ನಿನ್ನ ಮ್ಯಾಲ ನನಗೆ ಯಾವ ಪಿರುತಿನೂ ಇಲ್ಲ, ಎಂಥದನ್ನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನೀ ಹೊಂಟ ಬಿಡು. ಲೈ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ಲಾ. ಇವಳು ನನಗೆ ಸಿಟ್ಟದ್ಬಿಟ್ಟೈತೆ. ನಾಲ್ಕು ಚೆನ್ನಾಗಿ ಬಾರಿಸ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗತ್ತು. ಇವಳು ಮಕ ನೋಡ್ತಿದ್ರೆ ಮೈಯೆಲ್ಲ ಉರ್ದೋಯ್ತೈತೆ ಕಣ್ಮಗ. ಸುಮ್ಮನೆ ಕರ್ಕೊಂಡು ಹೋಗ್ಬಿಡು. ನನ್ನ ಕಣ್ಣು ಮುಂದೆ ನಿಲ್ಲಿಸ್ಬೇಡ ರೀ. ಇದೇನ್ರಿ ನಿಮ್ಮಮ್ಮ ಏನು ಹೇಳಿದ್ರು ಏನು ಮಾಡಿದ್ರು ಏನು ಬಡ್ಕೊಂಡ್ರು ಒಪ್ಕತನೇ ಇಲ್ವಲ್ರಿ. ಹೆಂಗೆ ಹೇಳ್ತದಲ್ರಿ ಸುಮ್ಮನೆ ನೀನಿಯ ಹಂಗು ಹಿಂಗು ಅಂತ ಹೇಳ್ಬಿಟ್ಟು. ಈಗ ಏನ್ರಿ ಮಾಡೋದು? 50 ಲಕ್ಷ 60 ಲಕ್ಷ ಹೊಂಟೈತದಲ್ರಿ. ಹೆಂಗನ ಮಾಡಿ ನೀವೇನಿಯ ಒಂದು ದಾರಿ ಮಾಡಿಕೊಡಿ ನನಗೆ. ನಿಮ್ಮಮ್ಮ ಎದ್ಬಿಟ್ಟು ಮನೆಗೆ ಬರೋಂಗೆ ಏನಾರ ಒಂದು ಮಾಡಿ ನಿಮ್ಮ ಕೈ ಮುಗಿತೀನಿ. ಇದೊಂದೇ ಒಂದು ಕಿತ. ಇನ್ನೊಂದು ಕಿತ ನಿಮ್ಮ ಅಮ್ಮನ ಮನೆಯಿಂದ ಈಚೆ ಕಡೆ ಕಳ್ಸಕ್ಕಿಲ್ಲ ರೀ. ಹೇಳ್ರಿ ನೀವನ. ನಾನು ಹೇಳಿದ್ರೆ ಇಲ್ಲೇ ಕೇಳ್ತದೆ. ನಾನು ಎಷ್ಟು ದಿನದಿಂದ ಹೇಳಿದ್ದೀನಿ ಇಲ್ಲಿ ಕೇಳ್ತದೆ ನಮ್ಮಮ್ಮ ಕೇಳೋಕ್ಕಿಲ್ಲ. ಹೋದ್ರೆ ಹೋಗ್ಲಿ ಬಾ. ಒಂದು 50 ಲಕ್ಷ 60 ಲಕ್ಷ ಹೋಯ್ತದೆ. ಇನ್ನೇನು ಬಿಡು. ನಾನು ತಿಂದ್ರೇನು, ನನ್ನ ತಮ್ಮ ತಿಂದ್ರೇನು, ನನ್ನ ತಮ್ಮ ತಿಂತಾನಲ್ಲ ಬಿಡು. ಮಾನ ಮರ್ವದಿಲ್ವ ನಿಂಗೆ? 3 ಬಿಟ್ಬಿಟ್ಟಿದ್ಯಾ ನೀನು. ಹೆಂಗೆ ಹೇಳ್ತೀಯ ನೋಡಿ ನೀನು. ನಿನ್ನ ಮನ್ಕಾಯಿ ಹೋಗೋಗ. ನೋಡಿ ತಪ್ಪಾಯ್ತು ನೋಡಿ. ಸಿಟ್ಟಿಸ್ಬೇಡಿ ನನಗೆ. ನಿಮ್ಮ ಅಮ್ಮನ ಮನೆ ಕರ್ಕೊಂಡೋಯ್ತೀವಿ ನಾವು ಅಷ್ಟೇ. ನೀವು ಅದು ಹೆಂಗೆ ಮಾಡಿ ಒಪ್ಪಿಸ್ತಿರೋ ಏನು ಬಿಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಹೆಂಗನ ಮಾಡಿ, ನೀವೇನ ಮಾಡಿ ನನಗಂತೂ ಒಪ್ಪಿಸ್ಬೇಕು ನೀವು. ಹೋಗ್ಲಿ ಪಾಪ. ಬೇಜಾರು ಮಾಡ್ಕೊಬಿಟ್ಟವಳೆ ಪಾಪ ಶಾರದಿ. ಒಂದು 2 ದಿನ ಇದ್ಬಿಟ್ಟು ಬರ್ರಿ. ಅವಳಿಗೂ ಸಮಾಧಾನ ಆಯ್ತದೆ, ನಿಮಗೂ ಸಮಾಧಾನ ಆಯ್ತದೆ, ಮಗನ ಮನೆಗೆ ಇದ್ದಂಗೆ ಆಯ್ತದೆ. ಹೋಗಿ ಸುಮ್ಕೆ ನೀವು ಒಂದು 2 ದಿನ. ಇಲ್ಲ ನಾನು ಹೋಗಕ್ಕಿಲ್ಲ. ಇವ್ ಮನೆಯಾಳಿ